ಓಂ ಶಾಂತಿ ವೀಕ್ಷಕರೇ, ಭಕ್ತರ, ಅಭಿಮಾನಿಗಳೇ, ಗುರುಮಕ್ಕಳೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಪ್ರಾಣಶಕ್ತಿ ಸಿದ್ಧಿಗೆ ಈ ರೀತಿ ಪ್ರಯತ್ನ ಪಡಿ ಅಂತ ನಾನೊಂದು ವಿಡಿಯೋನ ಈಗಾಗಲೇ ಶೇರ್ ಮಾಡಿದ್ದೀನಿ. ಪ್ರಾಣ ಅಂದರೆ ವಸ್ತುಗಳು, ಅಂದರೆ ಜೀವಿಗಳು, ಗಿಡ ಮರ ಬಳ್ಳಿ, ಶಕ್ತಿಗಳು, ಎಲ್ಲದಕ್ಕೂ ಪ್ರಾಣ ಬೇಕು. ಪ್ರಾಣನೇ ಆಧಾರ. ಅದಿಲ್ಲದೆ ಹೋದರೆ ಸತ್ತಂತೆ ಇದು ಎಲ್ಲರಿಗೂ ಗೊತ್ತಿದೆ. ಆದರೆ ಪ್ರಾಣನ ನಾವು ಹೇಗೆ ಇಟ್ಕೋಬೇಕು, ಹೇಗೆ ಸೇವ್ ಮಾಡಿಟ್ಕೋಬೇಕು, ಹೇಗೆ ರಕ್ಷಣೆ ಮಾಡ್ಕೋಬೇಕು, ಇದಕ್ಕೆ ಸಾಕಷ್ಟು ಪರಿಚಯ, ಅಂದರೆ ಇದರ ಬಗ್ಗೆ ಜ್ಞಾನ ಬೇಕಾಗುತ್ತೆ. ಈಗಾಗಲೇ ನಾನು ನಿಮಗೆ ವಿಡಿಯೋ ಶೇರ್ ಮಾಡಿದ್ದೀನಿ. ಹಾಗೆ ಹಿಂದಿನ ವಿಡಿಯೋಗಳು ನೋಡಿ. ಅದರಲ್ಲೂ ಈ ಜಗತ್ತಿನಲ್ಲಿ ಗ್ರಹ, ತಾರೆ, ನಕ್ಷತ್ರಗಳು, ಗಿಡ ಮರ ಬಳ್ಳಿ ಇವುಗಳಲ್ಲಿ ಯಾವ ರೀತಿ ಪ್ರಾಣಶಕ್ತಿ ಇರುತ್ತೆ, ಆ ಶಕ್ತಿ ನಾವು ಹೇಗೆ ಊಟ ಮಾಡಿ ಅವುಗಳೆಲ್ಲ ತಿಂದು ಹೇಗೆ ನಾವು ಜೀರ್ಣ ಮಾಡಿಕೊಂಡು ಹೇಗೆ ನಮ್ಮ ಶರೀರಕ್ಕೆ ಅಳವಡಿಸ್ಕೊಳ್ತೀವಿ, ಇದೊಂದು ಹಿಂದೆ ನಾನು ವಿಡಿಯೋಗಳನ್ನು ಶೇರ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಗೊತ್ತಾಗಿಲ್ಲ, ಅದನ್ನು ನೋಡಿಲ್ಲ ಅಂದರೆ ಇಲ್ಲಿ ಪ್ರಾಣ ನಮ್ಮ ಶರೀರದಲ್ಲಿ ಎಲ್ಲೆಲ್ಲಿ ಆಚೆ ಹೋಗುತ್ತೆ, ಪ್ರಾಣ ಎಲ್ಲೆಲ್ಲಿ ಆಚೆ ಹೋಗುತ್ತೆ, ನಮ್ಮ ಶರೀರದಿಂದ ಬಿಟ್ಟೋಗುತ್ತೆ ಅನ್ನೋದನ್ನು ನಾವು ಇವತ್ತು ನೋಡೋಣ. ಮೊದಲನೇ ಭಾಗದಲ್ಲಿ ಪ್ರಾಣನ ಹೇಗೆ ರಕ್ಷಣೆ ಮಾಡ್ಕೋಬೇಕು, ಪ್ರಾಣ ಅಂದರೆ ಏನು, ಪ್ರಾಣನ ನಾವು ಹೇಗೆ ಇಟ್ಕೋಬೇಕು, ಅದನ್ನು ಹೇಗೆ ವೃದ್ಧಿ ಮಾಡ್ಕೋಬೇಕು ಅನ್ನೋದು ಹೇಳ್ಕೊಟ್ಟಿದ್ದೀನಿ. ಅದು ಭಾಗ 1. ನೀವು ನೋಡಿಲ್ಲ ಅಂದರೆ ನೋಡಿ, ಹಿಂದಿನ ಭಾಗ ನೋಡಿ. ಈ ಭಾಗದಲ್ಲಿ ನಾವು ಪ್ರಾಣನ ರಕ್ಷಣೆ ಮಾಡ್ಕೊಂಡಿದ್ದೀವಿ. ಅದು ಹೇಗೆ ಆಚೆ ಹೋಗುತ್ತೆ, ನಮ್ಮ ಶರೀರದಲ್ಲಿರ್ತಕ್ಕಂಥ ಪ್ರಾಣ, ಅದೇನೇ ಇರಲಿ, ಪ್ರಾಣಿ ಯಾವುದೇ ಆಗಲಿ, ಹೇಗೆ ಆಚೆ ಹೋಗುತ್ತೆ ಅನ್ನೋದು ನೋಡೋಣ. ಅದು ಪ್ರಾಣಿಗಳು ಯಾವುದೇ ಪ್ರಾಣಿ ಇರ್ಬೋದು, ಕೋಳಿ, ಕುರಿ, ಹಂದಿ, ನಾಯಿ, ಮೇಕೆ, ಹಸು, ಎಮ್ಮೆ, ಅಥವಾ ಪಕ್ಷಿಗಳು, ಯಾವುದೇ ಪಕ್ಷಿಗಳಿರ್ಬೋದು, ಪ್ರಾಣಿಗಳಿರ್ಬೋದು, ಅಥವಾ ಗಿಡ ಮರ ಬಳ್ಳಿಗಳಿರ್ಬೋದು, ಎಲ್ಲದಕ್ಕೂ ಪ್ರಾಣ ಅಂತ ಒಂದಿರುತ್ತೆ, ಜೀವ ಅಂತ ಒಂದಿರುತ್ತೆ ಅಲ್ವಾ. ಹಾಗೆ ನೋಡಿ, ನಮ್ಮಲ್ಲಿ ಮನಸ್ಸಿದೆ. ಆ ಮನಸ್ಸಿಂದ ಆಲೋಚನೆ ಮಾಡ್ತೀವಿ, ಆಲೋಚನಾ ಶಕ್ತಿ ಅಂತೀವಿ. ಆಲೋಚನಾ ಶಕ್ತಿ ಅಂದ್ರೇನು, ನಾವು ಆಲೋಚನೆ ಮಾಡ್ತೀವಿ, ನಮ್ಮ ಬುದ್ಧಿವಂತಿಕೆ ತೋರಿಸ್ತೀವಿ, ಕೆಲಸ ಕಾರ್ಯ ಮಾಡ್ತೀವಿ. ಇದೆಲ್ಲ ಎಲ್ಲಿಂದ ಮಾಡ್ತೀವಿ, ಅದಕ್ಕೆ ಯಾವುದು ಶಕ್ತಿಯಾಗಿ ನಿಂತಿದೆಯೋ ಅದನ್ನೇ ನಾವು ಪ್ರಾಣ ಅಂತ ಕರಿತೀವಿ. ಈಗ ಗೊತ್ತಾಯ್ತಲ್ಲ, ಪ್ರಾಣನೇ ಇಲ್ಲ ಅಂದರೆ ಯಾವ ವ್ಯವಹಾರನೂ ಇಲ್ಲ, ಸತ್ತು ಹೋದ ಅಂತ ಹೆಸರು. ಒಟ್ಟಾರೆ ಒಂದು ಶರೀರಕ್ಕಾಗಲಿ, ಒಂದು ಗಿಡಕ್ಕಾಗಲಿ, ಒಂದು ಕೋಳಿ, ಕೊಕ್ಕ, ಎಮ್ಮೆ, ಹಸು, ಪಕ್ಷಿಗಳಿಗಾಗಲಿ, ಅಥವಾ ಒಂದು ಗ್ರಹ, ತಾರೆ, ನಕ್ಷತ್ರ ಆಗಲಿ ಕೆಲಸ ಮಾಡಬೇಕಾದ್ರೆ ಒಂದು ಪ್ರಾಣ ಅಂತಿರುತ್ತೆ, ಒಂದು ಶಕ್ತಿ. ಅದಿದ್ರೇ ನಾವೇನೇ ಕೆಲಸ ಮಾಡೋಕ್ಕಾಗೋದು. ಉದಾಹರಣೆಗೆ ಒಂದು 2 ವೀಲರ್ಗೆ ಏನು ಬೇಕು, ಅದಕ್ಕೆ ಲೈಟ್ ಗೇಟ್ ಆನ್ ಆಗೋಕ್ಕೆ, ಸ್ಟಾರ್ಟ್ ಆಗೋಕ್ಕೆ 2 ವೀಲರ್ಗೆ ಕರೆಂಟ್ ಬೇಕು, ಅಂದರೆ ಬ್ಯಾಟ್ರಿ ಅಂತೀರಾ, ಒಂದನೇದು. ಎರಡನೇದು, ಅಥವಾ ಪೆಟ್ರೋಲ್ ಡೀಸೆಲ್ ಏನೋ ಒಂದು ಬೇಕು, ಎರಡನೇದು ಅಲ್ವಾ. ಇದು ಯಾವುದೇ ಬೇಡ ಸ್ವಾಮಿ, ಬರೀ ಸೈಕಲ್ಲೇ ಇದೆ ನಮ್ಮ ಹತ್ರ ಅಂದರೆ ಆಯಿತು, ಸೈಕಲ್ಗೆ ಎಲೆಕ್ಟ್ರಿಕ್ಕು ಬೇಡ, ಪೆಟ್ರೋಲು ಡೀಸೆಲ್ಲು ಬೇಡ. ನೀವಾದರೂ ಬೇಕಲ್ಲ ತುಳಿಯೋಕ್ಕೆ, ನೀವಿದ್ರೆ ಸಾಕಲ್ಲ. ಹಾಗಿದ್ರೆ ನಿಮಗೆ ಊಟ ಬೇಡವಾ, ದವಸ ಧಾನ್ಯ, ತರಕಾರಿಗಳು, ಹಣ್ಣು ಹಂಪಲು ಎಲ್ಲ ನೀವು ತಿನ್ನಬೇಕಲ್ಲ. ಇದೆಲ್ಲಿಂದ ಸಾಯಿತು, ದವಸ ಧಾನ್ಯ, ಹಣ್ಣು ಹಂಪಲು, ತರಕಾರಿ ನೀವು ತಿಂತೀರಾ, ಅವುಗಳಿಗೆ ಎಲ್ಲಿಂದ ಶಕ್ತಿ ಬರುತ್ತೆ? ಅದೇ ಪಾರ್ಟ್ 1ನಲ್ಲಿ ಹೇಳಿದ್ದೀನಿ. ಪಾರ್ಟ್ 1 ನೋಡಿ, ಸೂರ್ಯ ಭಗವಾನ, ನಕ್ಷತ್ರಗಳು, ಗ್ರಹಗಳು ಎಲ್ಲದರಿಂದ ಅವುಗಳಿಗೆ ಶಕ್ತಿ ಬರುತ್ತೆ ಅಂತ ಹೇಳಿದ್ದೀನಿ. ಪಾರ್ಟ್ 1ನಲ್ಲಿ ಹಣ್ಣು ಹಂಪಲ ತರಕಾರಿಗಳೇ ಚಂದ್ರ ಭಗವಾನಿಂದ ಬರುತ್ತೆ. ಹೀಲಿಯಂ, ಮೀಥೇನ್ ಅಂತ ಹೇಳಿದ್ದೀನಿ. ಅದರಲ್ಲಿ ಯಥೇಚ್ಛವಾದ ಹೀಲಿಯಂ ಇದೆ ಚಂದ್ರಲೋಕದಲ್ಲಿ ಅಂತ ಹೇಳಿದ್ದೀನಿ. ಭೂಮಿ ಮೇಲೆ ಎಲ್ಲ ಹುಡುಕಿದ್ರು 2.5 kg ಸಿಗುತ್ತೆ ಅಷ್ಟೇ. ಅದೇ ಚಂದ್ರ ಭಗವಾನ್ ಮೇಲೆ ಟನ್ ಗಟ್ಟಲೆ ಇದೆ ಅಂತ ಹೇಳಿದ್ದೀನಿ. ಓಕೆನಾ? ಅಂದಮೇಲೆ ಪ್ರಾಣಶಕ್ತಿನ ಹೇಗೆ ಸೇವ್ ಮಾಡ್ಕೋಬೇಕು, ಆ ಪ್ರಾಣ ಹೋಗ್ಬಿಟ್ರೆ ಹೆಣ ಆಗುತ್ತೆ, ಸತ್ತ ನಾಯಿ ಅಂತಿರಲ್ಲ, ಹಂಗಾಗುತ್ತೆ. ICUನಲ್ಲಿ ಹಾಸ್ಪಿಟ್ಲಲ್ಲಿ ಮಲ್ಕೊತಾರೆ ಪ್ರಾಣ ಇಲ್ಲಾಂದರೆ, ಶಕ್ತಿ ಕಡಿಮೆ ಆದರೆ ಪ್ರಾಣಶಕ್ತಿ. ಅದಕ್ಕೆ ನಾವೇನು ಮಾಡಬೇಕು, ನಾವು ಆಲೋಚನೆ ಮಾಡಬೇಕಾಗಲಿ, ಇಲ್ಲಿಂದ ನಮ್ಮ ಹಣೆಯಿಂದ 3ನೇ ಕಣ್ಣಿಂದ ಟೆಲಿಪತಿ ಎಲ್ಲೋ ಇರೋಗಿ ನಾವು ಸಿಗ್ನಲ್ ಕಳಿಸ್ಬೇಕು. ಅದು ಯಾವ ರೀತಿ, ಉದಾಹರಣೆಗೆ ಈಗ ನೀವು
ಸುಮಾರು 6 ತಿಂಗಳು 6 ವರ್ಷ 10 ವರ್ಷಗಳಿಂದ ಯಾರೋ ಒಬ್ಬ ಚಡ್ಡಿ ದೋಸ್ತನ ನೋಡಿರ್ತೀರ. ನೀವು ಲೇಡೀಸ್ ಆಗಿರಿ ಜೆಂಟ್ಸ್ ಆಗಿರಿ ಏನೇ ಆಗಿರಿ, ಅವರು ನಿಮ್ಮ ಫ್ರೆಂಡು ಲೇಡೀಸೋ ಜೆಂಟ್ಸೋ ಯಾರೋ ಒಬ್ಬರು ಇರ್ತಾರೆ. ಸುಮಾರು 10 ವರ್ಷಗಳಿಂದ 15 ವರ್ಷಗಳಿಂದ 20 ವರ್ಷಗಳಿಂದ 30 ವರ್ಷಗಳಿಂದ ನೋಡಿರ್ತೀರ. ಆವಾಗೇನು ಫೋನ್ಗಳಿತ್ತಾ? ಇರಲಿಲ್ಲ. ನಿಮ್ಮ ನಂಬರ್ ಅವ್ರ ಹತ್ರ, ಅವ್ರ ನಂಬರ್ ನಿಮ್ಮ ಹತ್ರ ಇರೋಕ್ಕೆ ಅವರೇನು ಆವಾಗೇನು ಫೋನುಗಳಿರಲಿಲ್ಲ. ಹಂಗಾದ್ರೆ ಇನ್ನೇನಿತ್ತು? ಲ್ಯಾಂಡ್ಲೈನ್ ಫೋನುಗಳಿತ್ತೇನೋ 30 ವರ್ಷದಿಂದ. ಆದರೆ ಎಲ್ಲೋ ಪೋಸ್ಟ್ ಆಫೀಸು, ಎಲ್ಲೋ ಪೊಲೀಸ್ ಸ್ಟೇಷನಲ್ಲಿ ಇತ್ತು ಅಷ್ಟೇ, ಎಲ್ಲೋ ರೈಲ್ವೆ ಸ್ಟೇಷನಲ್ಲಿ ಇತ್ತು ಅಷ್ಟೇ, ಎಲ್ಲ ಕಡೆ ಇರಲಿಲ್ಲ. ಆದರೆ ಈಗ ಎಲ್ಲರ ಹತ್ರ ಮೊಬೈಲ್ಗಳಿದೆ. ಒಬ್ಬರ ನಂಬರ್ ಇನ್ನೊಬ್ಬರ ಹತ್ರ ಇರುತ್ತೆ, ಇನ್ನೊಬ್ಬರ ನಂಬರ್ ಇನ್ನೊಬ್ಬರ ಹತ್ರ ಇರುತ್ತೆ. ಇಲ್ಲ ಅವ್ರದ್ದು ಇವರು, ಇವ್ರದ್ದು ಅವರು, ಅವರಿಂದ ಇವ್ರಿಗೆ, ಇವರಿಂದ ಅವ್ರಿಗೆ ಹೆಂಗೋ ಗೊತ್ತಾಗ್ಬಿಡುತ್ತೆ ನಂಬರು. ಮಿಸ್ಸಿಂಗ್ ಆಗಿರೋರು ಅಲ್ವಾ? ಆದರೆ 20-30 ವರ್ಷಗಳಿಂದ ಮಿಸ್ ಆಗಿರೋರು ಅವರೆಲ್ಲೋ ಯಾವುದೋ ಸ್ಕೂಲಲ್ಲಿ, ಯಾವುದೋ ಫ್ಯಾಕ್ಟ್ರಿಯಲ್ಲಿ, ಎಲ್ಲೆಲ್ಲೋ ನಿಮಗೆ ಸಿಕ್ಕಿರ್ತಾರೆ. ಮತ್ತು ಅವ್ರನ್ನ ನೀವು ನೋಡಿರಲ್ಲ. ಆದರೆ ಇವತ್ತು ನೀವು ಅವ್ರ ನಂಬರು ನಿಮ್ಗೆ ಗೊತ್ತಿಲ್ಲ, ಅವ್ರ ಬಗ್ಗೆ ಹೇಳೋರೇ ಇಲ್ಲ ಯಾರು. ನಿಮ್ಮ ಫ್ರೆಂಡ್ಸ್ಗೆಲ್ಲ ಕೇಳಿದ್ರೆ ಒಬ್ಬ ಅಲ್ಲಿದ್ದ, ಒಬ್ಬ ಸ್ಕೂಲಲ್ಲಿದ್ದ, ಅವನು ನಮ್ಮ ಸ್ಟೂಡೆಂಟು, ಅವ್ರು ನಮ್ಮ ಚಡ್ಡಿ ದೋಸ್ತು, ನಮ್ಮ ಕ್ಲಾಸ್ಮೇಟು, ಹಿಂಗೆಲ್ಲ ಹೇಳ್ಕೊತೀರ ಅಲ್ವಾ? ಅವ್ರು ನಾವು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ರು, ನಮ್ಮ ಆಫೀಸಲ್ಲೇ ನಮ್ಮ ಜೊತೆಯಲ್ಲಿದ್ದ, ಹಿಂಗೆಲ್ಲ ಹೇಳ್ಕೊತೀರ. ಆದರೆ ಎಲ್ಲೋ ಒಬ್ಬರನ್ನ ಗೊತ್ತಿಲ್ಲ. ಆವಾಗ ಫೋನ್ ನಂಬರ್ಗಳಿರಲಿಲ್ಲ, ಏನಿಲ್ಲ. ಅವ್ರು ಟ್ರಾನ್ಸ್ಫರ್ ಆಗಾಯಿತು, ಅಲ್ಲಿ ಹೋದ್ರೆ ಇಲ್ಲಿ ಹೋದ್ರು, ಮತ್ತೆ ಅವ್ರ ಅಡ್ರೆಸ್ಸೇ ಗೊತ್ತಿಲ್ಲ. ಹಾಗೆ ಹೇಗೆ ಅಂತೀರ? ಅವ್ರು ಒಳ್ಳೆಯವರ ಕೆಟ್ಟವ್ರ? ಒಟ್ಟಿನಲ್ಲಿ ಅವ್ರು ನೋಡಿ ಎಷ್ಟು ವರ್ಷಗಳಾಗೈದು, ಈಗ ಅವ್ರ ಬಗ್ಗೆ ಏನೂ ಗೊತ್ತಿಲ್ಲ. ಆದರೆ ನೀವೇನು ಮಾಡ್ತೀರಾ? ಮನೆಯಲ್ಲಿರ್ತೀರ. ಅದು ಯಾಕೋ ಏನೋ ಇವತ್ತು ಅವ್ರನ್ನ ನೀವು ತಿಳ್ಕೊತೀರ. ಈ ರೀತಿ ತಿಳ್ಕೊತೀರ ನೋಡ್ರಿ. ತಿಳ್ಕೊಂಡು ಜಸ್ಟು 1-2 ಅವರ್ 3 ಅವರ್ ಆಗಿರುತ್ತೆ ನೀವು ತಿಳ್ಕೊಂಡು, ಅಥವಾ 1 ದಿನ ಆಗಿರುತ್ತೆ, ನಿನ್ನೆ ತಿಳ್ಕೊಂಡಿರ್ತೀರ ನೋಡ್ರಿ. ಇವತ್ತು ಅವರೇ ಬಂದುಬಿಡ್ತಾರೆ ನಿಮ್ಮ ಮನೆ ಹತ್ರ, ಅವರೇ ನಿಮ್ಮ ಮನೆ ಹತ್ರ ಬಂದುಬಿಡ್ತಾರೆ. ನೀವು ಬಂದು ಬರ್ತಾರೆ ನಿಮ್ಮ ಮನೆ ಹತ್ರ ಬಾಗಿಲಲ್ಲಿ. ನೀವು ಅವ್ರು ನೋಡ್ತೀರ, ಯಾರೋ ಬಂದ್ರಲ್ಲ ಅಂತ ನೋಡ್ತೀರ. ಅವರು ಖುಷಿಯಾಗಿ ನಗ್ನಗ್ತಾ ನಿಮ್ಮನ್ನು ನೋಡ್ತಿರ್ತಾರೆ. ನೀವು ಯಾರಿರ್ಬೋದು, ಇವ್ರು ಯಾಕೆ ಬಂದರು, ಯಾರಪ್ಪ ನೀವು ಅಂತ ಕೇಳೇಬಿಟ್ರು, ಕೇಳಿಬಿಡ್ತೀರ. ಅವರು ಹೇಳ್ತಾರೆ, ನಾನು ಯಾರು ಹೇಳಿ ನೋಡೋಣ, ನಾನು ಯಾರು ಹೇಳಿ, ನೀನು ಹೇಳು, ಕಂಡಿಡಿ ಅಂತಾರೆ. ಎಲ್ಲಿಂದ ಕಂಡಿಡೋದು ನೀವು? ಈ ಕಡೆ ನೋಡ್ತೀರಾ, ಆ ಕಡೆ ನೋಡ್ತೀರ, ಹಿಂಗೆ ನೋಡ್ತೀರ, ಹಂಗೆ ನೋಡ್ತೀರ. ನೀವೇನಾದರೂ ಕೆಲವರು ಶಾರ್ಪ್ ಆಗಿರ್ತದೆ ಮೈಂಡು, ಮೆಮ್ರಿ ಚೆನ್ನಾಗಿರುತ್ತೆ, ನೋಡಿದ ತಕ್ಷಣ ಗುರುತಿಡೋ ಸಾಮರ್ಥ್ಯ ಇರುತ್ತೆ. ಅಂಥವ್ರಾದ್ರೆ ಏನೋ 30 ವರ್ಷದಿಂದ ನೋಡಿರೋದು, ಅವಾಗೇನೋ ಚಿಕ್ಕವ್ರು ಇದ್ರು, ಇವಾಗ 30 ವರ್ಷ ದೊಡ್ಡವರಾಗಿದ್ದಾರೆ ಅಂದರೆ, ಆಯ್ಸ್ ಮುಗಿದಿದೆ ಅಂದರೆ ಹೆಂಗಿರ್ತಾರೆ ನೀವು ಯೋಚನೆ ಮಾಡಿ. ಕೆಲವರು ತುಂಬ ಶಾರ್ಪ್ ಇರ್ತಾರೆ. ಅವರು ನೀನು ಇಂಥವ್ರಲ್ಲ, ನೀನು ಇಂಥವಳಲ್ವ ಅಂತ ಹೇಳ್ಬಿಡ್ತಾರೆ. ಇವರು ಖುಷಿ ಆಗ್ತದೆ, ಕೊಚ್ಚು ಫ್ರೆಂಡ್ಸು ಒಬ್ರಿಗೊಬ್ರು ಇಟ್ಕೊತಾರೆ, ಏನೋ ಒಂದು ಆಗುತ್ತೆ. ಆಮೇಲೆ ಹೊರಗಡೆ ಕರ್ಕೊತಾರೆ, ಚೇರ್ ಹಾಕ್ತಾರೆ, ಟೀ ಕಾಫಿ, ಹಿಸ್ಟ್ರಿ ಅವ್ರದ್ದೆಲ್ಲ ಮಾತಾಡ್ತಾರೆ, ಏನೋ ಒಂದು ಖುಷಿ ಆಗುತ್ತದೆ ಅಲ್ವಾ? ಓಕೆ, ಇದು ಒಪ್ಕೊಳ್ತೀನಿ. ಆದರೆ ಇನ್ನು ಕೆಲವರು ನನ್ನಂಥ ದಡ್ಡ ಇದ್ದರೆ, ನಾನು ಹೆಂಗಪ್ಪ ಅಂದರೆ 15 ದಿನ ಅವ್ರೇನಾದರೂ 1-2 ತಿಂಗಳು ನನ್ನ ಕಡೆ ಮಾತಾಡಲಿಲ್ಲ ಅಂದರೆ, ನಾನು ಅವ್ರು ಮತ್ತೆ ಮುಂದೆ ಬಂದು ನಿಂತ್ಕೊಂಡೆ ಮರ್ತೋಗ್ಬಿಡ್ತೀನಿ. ಅವರು ಗೀಸ್ ಎಲ್ಲ ನನಗೆ ಹೊಸ್ದಾಗಿ ಕಾಣುತ್ತೆ. ಆ ರೀತಿ ಆಗ್ಬಿಡುತ್ತೆ. ಗೊತ್ತಾಯ್ತಲ್ಲ? ಹಂಗಿರೋವಾಗ ನಾವೇ ಕಂಡಿಡೋದು, ಇದು ಸಮಸ್ಯೆ. ಇಲ್ಲಿ ಸಮಸ್ಯೆ ಏನಪ್ಪ ಅಂದರೆ, ನಾನು ವಿಚಾರ ಹೇಗೆ ಹೇಳಿದೆ ಅಂದರೆ, ಯಾರೇ ಆಗಲಿ ಅವರು ಯಾವತ್ತೋ 30 ವರ್ಷ 35 ವರ್ಷ ಹಿಂದೆ ಇದ್ದವರು ಈಗ ಏಕಾಏಕಿ ನಿಮ್ಮ ಮನೆ ಹತ್ರ ಬಂದಿದ್ದಾರೆ. ಆಮೇಲೆ ನಿಮಗೆ ನೆನಪು ಬರುತ್ತೆ. ಏನು ಬರುತ್ತೆ? ನಾವು ನಿನ್ನೆ ತಾನೇ ಇವ್ರನ್ನ ತಿಳ್ಕೊಂಡ್ವಿ, ಅಥವಾ ಬೆಳಗ್ಗೆ ತಿಳ್ಕೊಂಡೆ. ಅವ್ರಿಗೂ ನಮಗೂ ಕಾಂಟ್ಯಾಕ್ಟ್ ಇಲ್ಲ. 30 ವರ್ಷ 35 ವರ್ಷ ಆಗಿದೆ. ಇವಾಗ ಹೆಂಗೆ ತಿಳ್ಕೊಬಿಟ್ವಿ? ಹೆಂಗೆ ಗೊತ್ತಾಯಿತು ಅಂದರೆ, ನಾವು ಮಾತಾಡಿದಾಗ, ಅವ್ರ ಬಗ್ಗೆ ತಿಳ್ಕೊಂಡಾಗ, ಅವ್ರ ಬಗ್ಗೆ ಅವ್ರ ಬಗ್ಗೆ ಒಂದು ಡಿಸ್ಕಷನ್ ಇಟ್ಕೊಂಡಾಗ, ನಮ್ಮ ಮನೋಶಕ್ತಿ, ಮನೋಬಲ, ದಿವ್ಯದೃಷ್ಟಿ, ಮನೋಬಲ, ತ್ರಿನೇತ್ರ, ರುದ್ರನೇತ್ರ, ಈ ಮನೋಬಲ ಇದೆಯಲ್ಲ, ಪ್ರಾಣಶಕ್ತಿ, ಅದು ನಮ್ಮ ಮೆಸೇಜಸ್ ಇರುತ್ತೆ. ಆಲೋಚನಾ ತರಂಗಗಳು ಅಂತೀವಿ ಇದನ್ನು. ಆಲೋಚನಾ ತರಂಗಗಳು ಹೇಗೆ ನಿಮ್ಮ ಮೊಬೈಲಿಂದ ಒಂದು ಕಡೆಯಿಂದ ಇನ್ನೊಂದು ಕಡೆ ಮೆಸೇಜಸ್ ಹೋಗುತ್ತೆ ತರಂಗಗಳ ಮೂಲಕ, ಹಾಗೆ ಒಂದು ರೇಡಿಯೋ ಸ್ಟೇಷನಿಂದ ಯಾವ ರೀತಿ ಪ್ರಸಾರ ಆಗುತ್ತೆ, ಹಾಗೆ ಒಂದು ಟಿ ವಿ ಸ್ಟೇಷನಿಂದ ಏನು ಪ್ರಸಾರ ಆಗುತ್ತೆ, ಅದು ಬೇರೆ ಬೇರೆ ಕಡೆ ಹೆಂಗೆ ಹೋಗುತ್ತೆ, ಯಾವುದೇ ವೈರ್ ಸಹ ಇಲ್ಲದೆ ಟವರ್ಗಳ ಮೂಲಕ, ಸಿಗ್ನಲ್ ಮೂಲಕ. ಅದೇ ರೀತಿ ನಮ್ಮ ಆಲೋಚನಾ ಶಕ್ತಿ ಏನಾಗುತ್ತೆ, ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಪ್ರಚಾರ ಆಗುತ್ತೆ. ಗೊತ್ತಾಯ್ತಲ್ಲ? ಅದರಲ್ಲೂ ನಮ್ಮ ಆಲೋಚನಾ ಶಕ್ತಿಗಿಂತೂ ಬೇರೊಂದಿಲ್ಲ, ಅಷ್ಟು ಫಾಸ್ಟಾಗಿ ಹೋಗುತ್ತೆ. ನೋಡ್ರಿ, ಈ ಜಗತ್ತಿನಲ್ಲಿ ಚಂದ್ರಲೋಕ ಇಲ್ಲಿಂದ 3,80,000
84,000 ಕಿಲೋಮೀಟ್ರ್ ಇದೆ. ಎಷ್ಟು? 3,84,400 ಕಿಲೋಮೀಟ್ರ್ ಇದೆ. ಯಾವುದು? ಚಂದ್ರಲೋಕ, ಚಂದ್ರಮಂಡಲ ಅಂದರೆ ಚಂದ್ರ ಭಗವಾನ. ಇವತ್ತು 1 ಸೆಕೆಂಡಿಗೆ ಬೆಳಕು ಸುಮಾರು 3 ಲಕ್ಷ ಕಿಲೋಮೀಟ್ರು ಹೋಗುತ್ತೆ. 1 ಸೆಕೆಂಡಿಗೆ ಬೆಳಕು. ಇಲ್ಲಿ ಲೈಟ್ ಆನ್ ಮಾಡಿದ್ರೆ ನೀವು ಒಂದೇ 1 ಸೆಕೆಂಡಲ್ಲಿ ಚಂದ್ರಲೋಕ ತಲುಪುತ್ತೆ ಬೆಳಕು. ಆ ಬೆಳಕಿಗಿಂತ ಫಾಸ್ಟ್ ಯಾವುದಿಲ್ಲ ಅಂತ ಐನ್ಸ್ಟೀನ್ ಆಲ್ಬರ್ಟ್ ಐನ್ಸ್ಟೀನ್ ವಿಜ್ಞಾನಿ ಪ್ರತಿಪಾದನೆ ಮಾಡಿ ನೊಬೆಲ್ ಪಾರಿತೋಷಿಕ ಪಡೆದ. E=mc² ಅಂತ, ಅಂದರೆ ಶಕ್ತಿ ಮತ್ತು ಬೆಳಕು ಅಂತ. ಬೆಳಕಿನ ಶಕ್ತಿ ಅಷ್ಟು ವೇಗ, ಅದಕ್ಕಿಂತ ವೇಗ ಯಾವುದೂ ಇಲ್ಲ ಅಂತ ಐನ್ಸ್ಟೀನು 41-42 ವರ್ಷಗಳ ಹಿಂದೆಯೇ ಪ್ರಶಸ್ತಿ ತಗೊಂಡ, ನೊಬೆಲ್ ಪ್ರಶಸ್ತಿ. ಅದು ದೊಡ್ಡ ಪ್ರಶಸ್ತಿ. ಅದಕ್ಕಿಂತ ಫಾಸ್ಟ್ ಯಾವುದಿಲ್ಲ. ಆದರೆ ನಮ್ಮ ಪ್ರಾಣ ಇದೆ ನೋಡ್ರಿ, ಪ್ರಾಣ, ಅದಕ್ಕಿಂತೂ ಫಾಸ್ಟ್ ಯಾವುದಿಲ್ಲ. ಗೊತ್ತಾ ನಿಮಗೆ? ಹೆಂಗಪ್ಪ ಅಂದರೆ ಐನ್ಸ್ಟೀನ್ದು ಕೇವಲ 1 ಸೆಕೆಂಡ್ಗೆ 3 ಲಕ್ಷ ಕಿಲೋಮೀಟ್ರ್ ಹೋಗುತ್ತೆ. ಆದರೆ ನಿಮ್ಮ ಆಲೋಚನಾ ಶಕ್ತಿ ಯಾವುದೋ ಎಲ್ಲೋ ಇರೋ ಗ್ರಹ, ಎಲ್ಲೋ ಇರೋ ಲೋಕ, ಯಾವುದೋ ಕೈಲಾಸ, ಯಾವುದೋ ವೈಕುಂಠ, ಯಾವುದೋ ಸತ್ಯಲೋಕ ಅಂತ ನೀವು ಯೋಚನೆ ಮಾಡೋಕ್ಕೆ ಎಷ್ಟು ಬೇಕಪ್ಪ ಟೈಮು? ಕೇವಲ 1 ಸೆಕೆಂಡ್ ಸಾಕು ಯೋಚನೆ ಮಾಡೋಕ್ಕೆ. ಅಂದರೆ ನಿಮ್ಮ ಆಲೋಚನಾ ಶಕ್ತಿ ಅಷ್ಟು ಫಾಸ್ಟಾಗಿ ಅಲ್ಲಿ ಹೋಗುತ್ತೆ. ಹಾಗೆ ನಮ್ಮ ಪ್ರಾಣಶಕ್ತಿ ಕೂಡ ಅಷ್ಟು ಫಾಸ್ಟಾಗಿ ಹೋಗುತ್ತೆ. ಗೊತ್ತಾಯ್ತಲ್ಲ? ಆದರೆ ನಮ್ಮ ಪ್ರಾಣಶಕ್ತಿದು ನೀವು ಯಾರೋ ನಿಮ್ಮ ಫ್ರೆಂಡಿಗೆ ನೀವು ತಿಳ್ಕೊಂಡ್ರಿ, ಡಿಸ್ಕಷನ್ ಮಾಡ್ಕೊಂಡ್ರಿ, ಅವರೆಲ್ಲೋ ಇದ್ದಾರೆ, ಅವ್ರಿಗೆ ಹೋಗಿ ಮುಟ್ಟುತ್ತೆ. ಅದು ಇಲ್ಲಿಂದ ನಿಮ್ಮ 3ನೇ ಕಣ್ಣಿಂದ ಮುಟ್ಟುತ್ತೆ. ನಿಮ್ಮಲ್ಲಿ ಹೆಚ್ಚಿನ ಪ್ರಾಣಶಕ್ತಿ ಇದ್ದರೆ ಮಾತ್ರ ಬೇಗನೆ ಕೆಲಸ ಮಾಡುತ್ತೆ. ಇದು ನಾನು ಫಸ್ಟ್ ಪಾರ್ಟಲ್ಲಿ ಹೇಳಿದ್ದೀನಿ, ನೆನ್ಪಿಟ್ಕೊಳ್ಳಿ. ಅದಕ್ಕೆ ಫಸ್ಟ್ ಪಾರ್ಟ್ ನೀವು ನೋಡಿಲ್ಲ ಅಂದ್ರೆ ನೋಡಿ. ಪ್ರಾಣಶಕ್ತಿಯನ್ನು ಎಷ್ಟು ನಿಮ್ಮಲ್ಲಿ ಸ್ಟೋರೇಜ್ ಮಾಡಿ ಇಟ್ಕೊಳ್ತೀರಿ, ಯಾವ ರೀತಿ ಇಟ್ಕೊಳ್ತೀರಿ ಎಲ್ಲ ವಿವರಿಸಿದ್ದೀನಿ. ಅದನ್ನು ಹೇಗೆ ವೇಸ್ಟ್ ಮಾಡಬಾರ್ದು ಅದು ಕೂಡ ಹೇಳಿದ್ದೀನಿ. ಇದು 2ನೇ ಪಾರ್ಟಲ್ಲಿ ನಾನು ಈಗ ಹೇಳ್ತಾ ಇರೋದು ನಿಮ್ಮಲ್ಲಿರುವ ಶಕ್ತಿನ ಹೇಗೆ ಯೂಸ್ ಮಾಡಬೇಕು, ಯಾವ ರೀತಿ ಯೂಸ್ ಆಗುತ್ತೆ ಅನ್ನೋದು. ನಿಮ್ಮಲ್ಲಿ ಪ್ರಾಣ ಇದ್ದರೆ ಇದು ಅವ್ರಿಗೆ ಹೋಗಿ ತಲುಪುತ್ತೆ. ಅವ್ರ ಮೈಂಡಲ್ಲಿ ಅದು ಬರೆಯುತ್ತೆ. ನೀವೇನು ಆಲೋಚನೆ ಮಾಡಿದ್ರಿ ಅವ್ರ ಬಗ್ಗೆ, ಅದು ಅವ್ರ ಮೈಂಡಿಗೆ ಹೇಳುತ್ತೆ. ಅವ್ರೇನು ಮಾಡ್ತಾರೆ, ಆಟೋಮೆಟಿಕ್ಕಾಗಿ ನಿಮ್ಮ ಬಗ್ಗೆ ಎಲ್ಲೋ ಏನೋ ಅವ್ರಿಗೆ ಮೆಸೇಜ್ ಬರುತ್ತೆ, ನೀವು ಇಂಥ ಕಡೆ ಇದ್ದೀರಂತ. ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಅವರು ಅಲ್ಲಿಂದ ಇಲ್ಲಿ ಬರ್ತಾರೆ ನಿಮ್ಮ ಹತ್ರ. ಅವರು ನಿಮ್ಮ ಹತ್ರ ಬಂದಾಗ ನೀವು ಕೇಳಬಾರ್ದು. ಏನು ಕೇಳಬಾರ್ದು? ನೀವು ಯಾರ ಹತ್ರ ನನ್ನ ನಂಬರ್ ತೊಗೊಂಡ್ರಿ, ಯಾರ ಹತ್ರ ನಮ್ಮ ಅಡ್ರೆಸ್ ತೊಗೊಂಡ್ರಿ, ಇವೆಲ್ಲ ಕೇಳಬಾರ್ದು. ಯಾಕೆ ಅಂದರೆ ಇದು ದೈವಿ ತತ್ವ, ದೈವಿ ವಿಚಾರಗಳು. ಯಾವತ್ತೂ ಮೂಲನ ಹುಡ್ಕಕ್ಕೆ ಹೋಗಬಾರ್ದು. ಸ್ತ್ರೀ ಮೂಲ, ಋಷಿ ಮೂಲ, ನದಿ ಮೂಲ, ಸೃಷ್ಟಿ ಮೂಲ, ಹಾಗೆ ಈ ರೀತಿ ಸಿದ್ಧಿಗಳಿರುತ್ತಲ್ಲ, ವಿಚಾರಗಳು, ರಹಸ್ಯ ಪವಾಡಗಳು, ಇವು ಮೂಲ ಕೂಡ ಕಾರಣ ಹುಡ್ಕೋಕೆ ಹೋಗ್ಬಾರ್ದು. ಕಾರಣ ಹುಡುಕ್ತಾ ಹೋದರೆ ನಿಮಗೆ ಕಾರಣ ಸಿಗ್ಬಿಡುತ್ತೆ. ಅಲ್ಲಿಗೆ ನೀವು ಮಾಡಿದ ಈ ಮನೋಬಲಕ್ಕೆ ಬೆಲೆ ಇರಲ್ಲ, ನಿಮ್ಮಲ್ಲಿರೋ ತಾಕತ್ತಿಗೆ ಬೆಲೆ ಇಲ್ದಂಗೆ ಆಗ್ಬಿಡುತ್ತೆ. ಯಾವುದೋ ಒಂದು ಕಾರಣ ಸಿಗ್ಬಿಡುತ್ತೆ. ಇವಾಗ ನಿಮ್ಗೇನು ಬೇಕಪ್ಪ, ನೀವು ಅವರು ಬಗ್ಗೆ ಆಲೋಚನೆ ಮಾಡಿದ್ದೀರ, ಅವ್ರನ್ನ ನೋಡಬೇಕಿತ್ತು ಅಂದ್ಕೊಂಡಿದ್ದೀರ, ಅವ್ರು ಬಂದಿದ್ದಾರೆ, ಇನ್ಯಾಕಪ್ಪ ಅದ್ರ ಬಗ್ಗೆ ಮೂಲ ಹುಡ್ಕೊಂಡು ಹೋಗ್ತೀರಾ ನೀವು? ನಿಮ್ಗೆ ಯಾರು ನಂಬರ್ ಕೊಟ್ಟರು, ಯಾರು ನನ್ನ ಅಡ್ರೆಸ್ ಕೊಟ್ಟರು, ನಾನು ಇರೋದು ನಿಮ್ಗೆ ಹೆಂಗೆ ಗೊತ್ತಾಯಿತು? ನೋಡಿರಿ, ನಮಗೆಲ್ಲ ಇದು ನಗು ಬರುತ್ತೆ ಇವರು ಆಲೋಚನೆ ಮಾಡೋದು. ಅಲ್ಲ, ಇಷ್ಟು ಕಷ್ಟಪಟ್ಟು ಆಲೋಚನೆ ಮಾಡಿ, ಇವರು ಮನೋಬಲವನ್ನು ಖರ್ಚು ಮಾಡಿ, ಇವರ ಯೋಗ ಶಕ್ತಿಯನ್ನು ಖರ್ಚು ಮಾಡಿ, ಇವರಲ್ಲಿರೋ ಪ್ರಾಣಶಕ್ತಿಯನ್ನು ಖರ್ಚು ಮಾಡಿ, ಲಾಸ್ಟ್ಗೆ ನಿಮ್ಗೆ ಹೆಂಗೆ ಅಡ್ರೆಸ್ ಸಿಕ್ತು, ಎಲ್ಲಿಂದ ಬಂದ್ರಿ, ಯಾರು ಕೊಟ್ಟರು, ಹೆಂಗೆ ಗೊತ್ತಾದೆ, ಈ ಕಥೆಗಳೆಲ್ಲ ಆಗಬೇಕು. ಇದರ ಅವಶ್ಯಕತೆ ಇದೆಯಾ? ಇಲ್ಲ. ಅದ್ರ ಬದಲು ಖುಷಿ ಪಡಬೇಕು. ಏನಂತ ನೋಡಿ, ನಿನ್ನೆ ನಾನು ಅವ್ರ ಬಗ್ಗೆ ಆಲೋಚನೆ ಮಾಡಿದೆ, ಇವತ್ತು ಅವರು ಇಲ್ಲಿ ಬಂದಿದ್ದಾರೆ ಅಂದರೆ ನಮ್ಮಲ್ಲಿ ಎಷ್ಟು ಪವರ್ ಇದೆ. ಹಾಗಾದರೆ ಇನ್ನೂ ಹೆಚ್ಚಾಗಿ ಇದನ್ನು ಹೆಂಗೆ ಅಳವಡಿಸ್ಕೋಬೇಕು, ಇನ್ನೂ ಹೆಚ್ಚಾಗಿ ಪವರ್ನ ಹೆಂಗೆ ನಾವು ಸಂಪಾದನೆ ಮಾಡ್ಕೋಬೇಕು, ಹೆಂಗೆ ರಕ್ಷಣೆ ಮಾಡ್ಕೋಬೇಕು, ಯಾವ್ಯಾವ ಟ್ರಿಕ್ಸ್ ಇರುತ್ತೆ, ಇದೆಲ್ಲ ಗುರುಗಳ ಹತ್ರ, ಯೋಗ ಗುರುಗಳ ಹತ್ರ ತಿಳ್ಕೊಬೇಕು. ಇದು ಒಂದು ಘಟನೆ ನಾನು ಎಕ್ಸಾಂಪಲ್ ಕೊಟ್ಟೆ ನಿಮಗೆ ಹೊಲ್ದಿದ್ದು. ಇದು ಒಂದು. 2ನೇದು ಹೇಳ್ತೀನಿ. ಈಗ ನಿಮಗೆ ಮನೆಯಲ್ಲಿ ಯಾವುದೋ ಹಣ ಬೇಕು, ಹಣದ ಅವಶ್ಯಕತೆ ಇದೆ, ಇಲ್ಲ ನೀವು ಯಾರಿಗಾದರೂ ಸಾಲ ಕೊಡಬೇಕು, ಇಲ್ಲ ಮನೇಲಿ ಏನೋ ಐಟಮ್ಸ್ ತರಬೇಕು, ಒಟ್ಟಿನಲ್ಲಿ ನಿಮ್ಮ ಹತ್ರ ದುಡ್ಡಿಲ್ಲ. ಸರಿ, ಹಂಗೆ ಅಕೌಂಟಲ್ಲೂ ದುಡ್ಡಿಲ್ಲ, ಬ್ಯಾಂಕ್ನಲ್ಲೂ ಇಲ್ಲ. ಹಂಗೆ ಯಾರೂ ನಿಮಗೆ ನೀವು ಯಾರಿಗೂ ಸಾಲನೂ ಕೊಟ್ಟಿಲ್ಲ, ಯಾರೂ ನಿಮಗೆ ಹಣ ತಂದು ಕೊಡೋರು ಇಲ್ಲ, ಹಣದ ಆದಾಯದ ಮೂಲ ಯಾವುದೂ ಇಲ್ಲ. ಹಣ ಯಾವ ಕಡೆಯಿಂದನೂ ಯಾವ ದಿಕ್ಕಿನಿಂದನೂ ನಿಮಗೆ ಬರಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನಿಮ್ಗೆ ಹಣ ಬೇಕು, ಎಲ್ಲಿಂದ ಬರುತ್ತೆ? ನೀವು ಆಲೋಚನೆ ಮಾಡ್ತೀರಾ, ಏನು ಮಾಡೋದು ಈಗ, ಹಣ ಬರಬೇಕು, ಒಟ್ಟಿನಲ್ಲಿ ಹಣ ಸಿಗಬೇಕು ಅಂತ. ನೋಡ್ರಿ, ಆಗ ಯಾವುದೋ ಒಂದು ರೂಪದಲ್ಲಿ ನಿಮ್ಗೆ ಯಾರೋ ಒಬ್ಬರು, ನಿಮಗೆ ಅವರು ಗೊತ್ತಿರೋರು ಇರ್ಬೋದು, ಗೊತ್ತಿಲ್ಲದವ್ರು ಇರ್ಬೋದು, ಅಥವಾ ರಸ್ತೆನಲ್ಲೇ ಇರ್ಬೋದು, ಅಥವಾ ಇನ್ಯಾವುದೋ ಬ್ಯಾಂಕಲ್ಲಿ ಯಾವುದೋ ಹಳೆ ದುಡ್ಡು ಇರ್ಬೋದು, ಅಥವಾ ಯಾವುದೋ ಬಂಗಾರ ಇರ್ಬೋದು, ಇನ್ನೇನೋ ಇರ್ಬೋದು.
ಯಾವುದೋ ಒಂದು ರೂಪದಲ್ಲಿ ನಿಮಗೆ ಅಡ್ಜಸ್ಟ್ ಆಗಿಬಿಡುತ್ತದೆ. ಅದು ಹೇಗೆ ಅಂತ ಹೇಳಕ್ಕೆ ಬರಲ್ಲ. ಯಾಕಂದರೆ ಒಬ್ಬೊಬ್ರಿಗೂ ಒಂದೊಂದು ಕತೆ ಇರುತ್ತೆ ಅದು ಅಡ್ಜಸ್ಟ್ ಆಗೋಕ್ಕೆ. ಅಂಥ ಟೈಮಲ್ಲಿ ನಾವು ಕಾರಣ ಹುಡ್ಕೋಕ್ಕೆ ಹೋಗ್ಬಾರ್ದು. ನಮಗೇನು ಹಣ ಸಿಕ್ಕಿದೆಯಾ, ನಮ್ಗೆ ಬೇಕಾಗಿತ್ತು, ಒಂದು 5 ಲಕ್ಷ ಬೇಕಾಗಿತ್ತು, ನಮಗೆ 5 ಕೋಟಿನೇ ಸಿಕ್ಕಿದೆ, ಯಾಕೆ ತಲೆ ಕೆಡಿಸ್ಕೋಬೇಕು? ತಲೆ ಕೆಡಿಸ್ಕೋಬಾರ್ದು. ಸಿಕ್ಕಿದೆ ಅಷ್ಟೇ, ಕಾರಣ ಹುಡ್ಕಕ್ಕೆ ಹೋಗ್ಬಾರ್ದು. ಇಲ್ಲ ರೋಡೆಲ್ಲ ಸಿಕ್ತೋ, ಇಲ್ಲ ಯಾವುದೋ ಒಂದು ಬಂತು, ಇಲ್ಲ ಏನೋ ಒಂದು ಆಯಿತು, ಅದಕ್ಕೆ ಕಾರಣ ಹುಡುಕಬಾರ್ದು. ನಮ್ಮ ಟೈಮ್ ಸರಿಯಾಗಿ ನಮಗೆ ವ್ಯವಸ್ಥೆ ಆಗಿದೆ. ಇದು ಎರಡನೇ ಘಟನೆ ನಾನು ನಿಮಗೆ ಎಕ್ಸಾಂಪಲ್ ಕೊಡ್ತೀನಿ. ಅದಕ್ಕೆ ಹಣದ ವಿಚಾರದಲ್ಲಾಗಲಿ ನೀವೇನು ಮಾಡ್ತೀರಾ, ಅಯ್ಯೋ ನನಗೆ ಹಣ ಇರಲಿಲ್ಲ, ಎಲ್ಲಪ್ಪ ಹುಡ್ಕೋದು, ಯಾರ ಹತ್ರಪ್ಪ ಕೇಳೋದು, ಯಾರ ಹತ್ರಪ್ಪ ತೊಗೊಳೋದು ಅಂತಿದ್ದೆ ಅಪ್ಪ. ಅದು ಹೆಂಗಂಗೋ ನಮ್ಮ ಮನೆಯಲ್ಲಿ ಒಂದು ಪೆಟ್ಟಿನಲ್ಲಿ ಇಟ್ಬಿಟ್ಟಿದ್ದೆ, ಇಲ್ಲ ಬುಕ್ಕುಗಳಲ್ಲಿ ಇಟ್ಬಿಟ್ಟಿದ್ದೆ, ಯಾವಾಗೋ ಒಂದು 2,000 ರೂಪಾಯಿ. ಇವಾಗ ಅರ್ಜೆಂಟಿಗೆ ನಮ್ಗೆ 500 ರೂಪಾಯಿ ಬೇಕಾಗಿತ್ತು, ಯಾವತ್ತೋ ಒಂದು 2,000 ರೂಪಾಯಿ ಇಟ್ಬಿಟ್ಟಿದ್ದೆ ಬುಕ್ನಲ್ಲಿ. ಅದು ಇವತ್ತು ಸಿಕ್ಬಿಡ್ತು ನನಗೆ. ಬುಕ್ಕುಗಳು ನೋಡೋ, ಏನೋ ಬುಕ್ಕುಗಳು ಓದೋಣ ಅಂತ ಹೋದೆ, ಅಥವಾ ಏನೋ ಕ್ಲೀನ್ ಮಾಡೋಣ ಅಂತ ಹೋದೆ, ಇವತ್ತು ಸಿಕ್ಬಿಡ್ತು ನನಗೆ 2,000 ರೂಪಾಯಿ. ಇವತ್ತು ನನಗೆ 500 ರೂಪಾಯಿ ಇದ್ದಿದ್ರೆ ನಮ್ಮ ಮನೇಲಿ ರೇಷನ್ ಬರುತ್ತೆ, ತಿನ್ನೋಕೆ ಕೂಡ ಇಲ್ಲ, ಏನಪ್ಪ ಮಾಡೋದು, ಈ ಪರಿಸ್ಥಿತಿ ಇರಿದ್ವಿ. ಆದರೆ ಯಾವತ್ತೋ ಇಟ್ಟಿರೋದು 2,000 ರೂಪಾಯಿ ಸಿಕ್ಬಿಡ್ತು. ಈ ರೀತಿ ನಿಮ್ಮ ಆಲೋಚನೆ ಮಾಡ್ತೀರ ನೋಡ್ರಿ. ಯಾವತ್ತೋ ಇಟ್ಟಿಲ್ಲ ನೀವು, ಆ ಥರ ಅನಿಸುತ್ತಷ್ಟೇ. ನಿಮ್ಮ ಮೈಂಡಲ್ಲಿ ಆ ಥರ ಬರೆದಿರುತ್ತೆ. ಆ ಭಗವಂತ ಅತೀಂದ್ರಿಯ ಶಕ್ತಿಗಳು ನಿಮ್ಮ ಮೈಂಡಲ್ಲಿ ಬರೀತಾರೆ, ಅವ್ರದ್ದೊಂದು ಟೀಮ್ ಇರುತ್ತೆ. ನೀವು ಕಾರಣ ಹುಡ್ಕಕ್ಕೆ ಹೋಗ್ಬಾರ್ದು. ಸಿಕ್ತಲ್ಲ, ಆ ಮಹಾಲಕ್ಷ್ಮಿ ಕೊಟ್ಟಲು, ನಮ್ಮೆಲ್ಲ ಕರುಣೆ ಇದೆ ಅನ್ನಪೂರ್ಣೇಶ್ವರಿಗೆ. ಮನೆ ಮಗಳೆಲ್ಲ ಊಟ ಮಾಡ್ತೀವಿ ಇವತ್ತು. 500 ರೂಪಾಯಿ ಬೇಕಾಗಿತ್ತು ಅಷ್ಟೇ ರೇಷನ್ಗೆ, ನಮಗೆ 2,000 ಸಿಕ್ಕಿದೆ. ಅಷ್ಟೇ ಯೋಚನೆ ಮಾಡಬೇಕು, ದೈವ ಕೊಡ್ತು ಅಂತ. ಅದು ಬಿಟ್ಟು ಯಾವತ್ತೋ ನಾನು ಇಟ್ಬಿಟ್ಟಿದ್ದೆ, ಮರ್ತೋಗ್ಬಿಟ್ಟಿದ್ದೆ ಆಮೇಲೆ ಎಲ್ಲೆಲ್ಲೋ ಹುಡುಕದೆ, ಎಲ್ಲೆಲ್ಲೋ ಹುಡುಕದೆ ಸಿಕ್ಕಲಿಲ್ಲ. ಇದಿಟ್ಟು ಸುಮಾರು ಒಂದು 2 ವರ್ಷ ಆಗಿದೆ, ಇವತ್ತೇನೋ ಕ್ಲೀನ್ ಮಾಡೋಣಾದ್ರೆ ಸಿಕ್ತು. ಈ ರೀತಿ ಎಲ್ಲ ಕೆಲವರು ಅವರ ಅನುಭವಗಳನ್ನು ಹೇಳ್ಕೊತಾರೆ. ನೋಡಿರಿ, ದೈವ ವಿಚಾರದಲ್ಲಿ ಹೆಂಗೆ ಮನೋಬಲದಲ್ಲಿ ಅಂದರೆ, ಆಧ್ಯಾತ್ಮ ವಿದ್ಯಾರ್ಥಿಗಳು ನನ್ನ ಹತ್ರ ಕಲಿಯುವಾಗ ಯಾವ ಕಾರಣಕ್ಕಿಲ್ಲಿ ಕಾರಣವನ್ನು ಹುಡುಕಬಾರ್ದು. ಇದು ಕಾರಣಿಕ ಪ್ರಪಂಚ, ಭ್ರಮೆ ಭ್ರಾಂತಿ ಇವೆರಡು ಮಾಯೆಯ ಮಕ್ಕಳು. ಇಲ್ಲಿ ಕಾರಣ ಅನ್ನೋದನ್ನು ನಾವು ತಗೋಬಾರ್ದು, ಕಾರಣಿಕ ಪ್ರಪಂಚ ತಗೋಬಾರ್ದು. ಗೊತ್ತಾಯ್ತಲ್ಲ, ಈ ಮಾಯೆಯ ಉಪಾಧಿ ಇದು. ಮಾಯೆಯ ಉಪಾಧಿ ಕಾರಣಿಕ ಪ್ರಪಂಚ. ಈಗ ಗೊತ್ತಾಯ್ತಲ್ಲ, ಇದನ್ನು ನಾವು ಹುಡುಕಬಾರ್ದು. ಭೂತ ಭವಿಷ್ಯತ್ತು ವರ್ತಮಾನ ಅಂತ ಇರುತ್ತೆ, ನಿಮ್ಗೆ ಗೊತ್ತಿರ್ಬೋದು, ಹಿಂದಿಂದು ಈಗಿಂದು ಮುಂದಿಂದು ಅಂತ. ನೋಡ್ರಿ, ಈ ಪ್ರೆಸೆಂಟ್ ಏನಿದೆ ಈಗ ಅಷ್ಟೇ ಆಲೋಚನೆ ಮಾಡ್ಬೇಕು ನಾವು. ಕಾರಣ ಯಾವ ಕಾರಣಕ್ಕೂ ಹುಡುಕಬಾರ್ದು. ಇಲ್ಲ ಯಾರೊಬ್ಬ ಸ್ನೇಹಿತ ಬಂದು ಹಣ ಕೊಡ್ತಾನೆ, ಬರ್ತಾನೆ, ನಿಮ್ಗೆ ಸಿಕ್ಬಿಡ್ತಾನೆ, ನಿಮ್ಗೆ ಹಣ ಬೇಕಾಗಿತ್ತು. ಇಲ್ಲ ಅವನೇ ಕೇಳಿಬಿಡ್ತಾನೆ, ಏನಾದರೂ ಹಣ ಬೇಕಾ ಅಂತ. ನೀವೇ ಕೇಳಲ್ಲ, ಸಂಕೋಚ, ಮನೇಲಿ ಕಷ್ಟ ಇದೆ, ಅವನೇ ಕೇಳಿಬಿಡ್ತಾನೆ. ಅವಾಗ ನಿಮ್ಗೆ ಖುಷಿ ಆಗ್ಬಿಡುತ್ತೆ. ಅವನು ಹಣ ಕೊಟ್ಟ ಅಂದರೆ ದೇವ್ರು ಕೊಟ್ಟ ಅಂತ ತಿಳ್ಕೊಬೇಕು. ಇಲ್ಲಿ ಬುಕ್ಕಲ್ಲಿ ಹಣ ಸಿಕ್ತು ಅಂದರೆ ದೇವ್ರು ಕೊಟ್ಟ ಅಂತ ತಿಳ್ಕೊಬೇಕು. ಯಾರೋ ಫ್ರೆಂಡು ಎಲ್ಲೋ ಬಂದ, ಇಲ್ಲ ರೋಡಲ್ಲಿ ಸಿಕ್ತು ಅಂದರೆ ಅದು ದೇವ್ರು ಕೊಟ್ಟ ಅಂತ ತಿಳ್ಕೊಬೇಕು. ಇದು ಭಕ್ತಿ ಮಾರ್ಗದಲ್ಲಿ ಒಂದನೇದು. ಎರಡನೇದು ಪ್ರಾಣಶಕ್ತಿ, ಯೋಗಶಕ್ತಿ, ರುದ್ರಶಕ್ತಿ, ರುದ್ರ ನೇತ್ರ, ನಿಮ್ಮ ಪ್ರಾಣ ಯೋಗಶಕ್ತಿ. ನೀವು ಬಯಸಿದ್ದು ವಶೀಕರಣ, ಇದು ನಿಮ್ಗೆ ವಶ ಆಯಿತು. ನೀವು ಬಯಸಿದ್ರಿ, ಅದು ಬಂತು, ಉಟ್ಕೊಂಡು ಬಂತು, ಸೃಷ್ಟಿ ಆಯಿತು. ನಿಮ್ಮ ಶಕ್ತಿಯಿಂದ ಸೃಷ್ಟಿ ಆಯಿತು, ಇನ್ನೆಲ್ಲೋ ಯಾರಿಂದನೂ ಅಲ್ಲ. ಅದಕ್ಕೆ ಗುರು, ದೈವ, ಮಾತಾಪಿತಾ, ಪೂರ್ವಶಕ್ತಿ, ಪ್ರಕೃತಿ ಸಹಾಯ ನಿಮ್ಗೆ ಬೇಕು. ಬೇಡ ಯಾವುದೋ ಒಂದು ಎಳೆನೀರು ಕುಡಿಬೇಕಂತ ನೀವು ಅನ್ಕೊತೀರ, ಒಂದು ಎಳೆನೀರು ಕುಡಿಬೇಕು ಅನ್ಕೊತೀರ. ಯಾರೋ ನಿಮ್ಮ ಫ್ರೆಂಡು ಎಳೆನೀರು ಕುಡಿತೀಯಾ ಅಂತಾರೆ. ಏನೋ ಒಂದು ಮಸಾಲೆ ದೋಸೆ ತಿನ್ಬೇಕು ಅನ್ಕೊತೀರ. ಯಾರೋ ನಿಮ್ಮ ಫ್ರೆಂಡ್ ಹೇಳ್ತಾನೆ, ಮಸಾಲೆ ದೋಸೆ ತಿನ್ನೋಣ ಅಂತಾರೆ. ಅವಾಗ ನಿಮ್ಗೆ ಖುಷಿ ಆಗ್ಬಿಡುತ್ತೆ, ಅರೆ ನನ್ನ ಮೈಂಡಲ್ಲಿ ಇದೆಯತ್ತಲ್ಲ, ನಾನು ಹಿಂಗೆ ಮಾಡ್ಕೊಂಬಂತಿದ್ದಲ್ಲ. ಅರೆ ಇವರು ಅಷ್ಟೇ ಅಲ್ಲ, ನೀವೇನೋ ಜುಲಾಬಿನೋ, ಮೈಸೂರು ಪಾಕೋ ಏನೋ ತಿನ್ನಬೇಕು, ಪಾನಿಪುರಿನೋ, ಗೋಬಿನೋ, ಅದೇನೋ ಪಿಜ್ಜಾ ಅಂತಿರಲ್ಲ, ಅದು ಏನೋ ತಿನ್ಬೇಕು ಅನ್ಕೊತೀರ. ಆದರೆ ಅವತ್ತು ನಿಮ್ಗೆ ಯಾರೋ ಒಬ್ಬರು ಪಾರ್ಸಲ್ ಕಟ್ಕೊಬೋತಾರೆ. ನಿಮ್ಮ ಅಣ್ಣನೋ, ತಂಗಿನೋ, ಚಿಕ್ಕಪ್ಪನೋ, ಅಮ್ಮನೋ, ಅಪ್ಪನೋ ಯಾರೊಬ್ಬರು ನಿಮ್ಮ ಮನೆ ಪಾರ್ಸಲ್ ತಂದು ಕೊಡ್ತಾರೆ. ಅವರೇ ತೊಗೊಂಡು ಬರ್ತಾರೆ. ಏನಿಲ್ಲ ತಿನ್ನೋಣ ಅಂತ ತೊಗೊಂಡ್ಬೋದೆ ಅಂತಾರೆ. ಅವ್ರು ಏನಿಲ್ಲ ತಿನ್ನೋಣ ಅಂತಾರೆ. ಆದರೆ ನೀವು ಅನ್ಕೋಬೇಕು, ಮನಸ್ಸಿನಲ್ಲೇ ನೀವು ತೃಪ್ತಿ ಪಡಬೇಕು, ಬಾಯಿ ಬಿಟ್ಟು ಹೇಳ್ಬಾರ್ದು. ಇಲ್ಲೋ ನಾನು ಇವಾಗ ತಾನೇ ತಿಳ್ಕೊಂಡೆ, ನೀನು ತಂದುಬಿಟ್ಟೆ, ನಾನು ಇವಾಗ ತಾನೇ ತಿಳ್ಕೊಂಡೆ, ನೀನು ನಮ್ಮ ಮನೆಗೆ ಬಂದುಬಿಟ್ಟೆ, 100 ವರ್ಷ ಆಯಿಸು, ಹಿಂಗೆಲ್ಲ ಹೇಳ್ಕೊತಾರೆ. ಹಂಗೆ ಹೇಳ್ಕೊಬಾರ್ದು. ನಾವು ಖುಷಿ ಪಡ್ಕೋಬೇಕು, ತಪ್ಪಲ್ಲ, ಆನಂದ ಪಡಬೇಕು. ಯಾವ ರೀತಿ? ನಮ್ಮಲ್ಲಿ ಪ್ರಾಣಶಕ್ತಿ ಇಷ್ಟಿದೆ, ಯೋಗಶಕ್ತಿ ಇಷ್ಟಿದೆ, ನಮ್ಮ ಆಕರ್ಷಣೆಯ ಶಕ್ತಿ ಇಷ್ಟಿದೆ, ಭಗವಂತ ದೈವ ಕೃಪೆ, ದೊಡ್ಡವರು ಚಿಕ್ಕವರು ನಮ್ಮ ಮೇಲೆ ಆಶೀರ್ವಾದ ಇದೆ, ಅಷ್ಟು ಹೇಳ್ಕೊಂಡು ತೃಪ್ತಿ ಪಡಬೇಕು. ಅದೇ ನಾವು ಒಬ್ಬರ ಹತ್ರ ಹೇಳ್ಕೊಬಾರ್ದು. ಇದು ನಮ್ಗೆ ನಾನು ಹಿಂಗೆ ಬಯಸ್ಬಿಟ್ಟೆ, ಹಿಂಗೆ ಕಾರಣ ಹುಡ್ಕೋಕೆ ಹೋಗ್ಬಾರ್ದು. ಇದು ಪ್ರಾಣಶಕ್ತಿ ನಮ್ಮಲ್ಲಿರೋದು ಯೂಸ್ ಆದಾಗ ಯಾವ ರೀತಿ ನಮ್ಗೆ ಹೆಲ್ಪ್ ಆಗುತ್ತೆ.
ನಮ್ಮಲ್ಲಿರೋ ಪ್ರಾಣಶಕ್ತಿಗೆ ಎಷ್ಟು ಸ್ಪೀಡ್ ಇರುತ್ತೆ, ಅದು ಯಾವ ರೀತಿ ಸಿಗ್ನಲ್ ಆಗಿ ಹೋಗುತ್ತೆ, ರೇಡಿಯೇಷನ್ ಆಗಿ ಹೋಗುತ್ತೆ, ಅದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ, ಯೋಗಿಗಳಿಗೆ ಮಾತ್ರ ಗೊತ್ತಿರುತ್ತೆ. ಇದೆಲ್ಲ ಕ್ಲಾಸಸ್ ಇರುತ್ತೆ, ಗುರುಗಳು ಹೇಳ್ಕೊಡ್ತಾರೆ ಶಿಷ್ಯರಿಗೆ, ವಿದ್ಯೆ ಕಲಿಸ್ತಾರೆ. ಹಳೆಯ ಕಾಲದಲ್ಲಿ ಋಷಿಮುನಿಗಳು ಕಲಿಸ್ತಾ ಇರಲಿಲ್ವಾ? ಕಲಿಬೇಕು. ಕೇವಲ ಲಂಗುಲಗಮಿಲ್ಲದೆ ಸಂಸಾರಗಳು ಮಾಡಿದ್ರೆ ಆಗೋದಿಲ್ಲ. ನಾನು ಮಾಡ್ತೀನಿ ಸಂಸಾರ, ನಾನು ಮಾಡ್ತೀನಿ ವ್ಯಾಪಾರ, ನಾನು ಮಾಡ್ತೀನಿ ಇದು ಅದು. ಅವರೆಲ್ಲ ಏನು ಟ್ರೈನಿಂಗ್ ಇಲ್ಲ, ಇನ್ನೊಂದಿಲ್ಲ, ಏನೋ ತೋಚಿದ್ದಲ್ಲ. ಹತ್ತಾರು ಆಲೋಚನೆಗಳು ಚಂಚಲ ಅಸ್ಥಿರ ಇದ್ದರೆ ಈ ಪ್ರಾಣಶಕ್ತಿ ಕೆಲಸ ಮಾಡಲ್ಲ. ಏಕಾಗ್ರತೆ ಇರಬೇಕು, ಶಾಂತಿ ಇರಬೇಕು, ಅತಿ ಬಲಶಾಲಿಯಾಗಿರಬೇಕು. ಗುರಿ ಇಡ್ತೀವಲ್ಲ, ಆ ಗುರಿ ಕರೆಕ್ಟಾಗಿ ಹೋಗುತ್ತೆ ಏಕಾಗ್ರತೆ ಇದ್ದರೆ. ಏಕಾಗ್ರತೆ ಇಲ್ಲ ಅಂದರೆ ಲಂಗು ಲಗಾಮ್ ಇಲ್ಲದೆ ಹೋಗುತ್ತೆ. ಅದಕ್ಕೆ ಲಂಗು ಇಲ್ಲ ಲಗಾಮ್ ಇಲ್ಲ, ಕುದುರೆ ಹೋಗುತ್ತಲ್ಲ ಜಟಾಬಂಡಿ, ಆ ಥರ ಆಗ್ಬಿಡ್ತದೆ. ಎಲ್ಲ ಚರಂಡಿಯಲ್ಲಿ ತೊಗೊಂಡು ಬಿಸಾಗುತ್ತೆ ಅಲ್ವಾ? ಅದಕ್ಕೆ ಲಂಗು ಲಗಾಮ್ ಕುದುರೆ ಹಾಕ್ತಾರೆ. ಹಾಗೆ ನಮಗೂ ನಾವು ಹಾಕ್ಕೋಬೇಕು. ಪಂಚೇಂದ್ರಿಯಗಳು ನಮ್ಮ ಪಂಚೇಂದ್ರಿಯಗಳು, ಹರಿಷಡ್ವರ್ಗಳು ನಮ್ಮ ಕಂಟ್ರೋಲಲ್ಲಿರಬೇಕು. ಯಾವಾಗೂ ನಾವು ಸ್ಥಿರತೆಯನ್ನು ಕಾಪಾಡ್ಕೋಬೇಕು. ನಮಗೆ ಕಷ್ಟ ಬರಲಿ ಸುಖ ಬರಲಿ, ಶೀತೋಷ್ಣ ದ್ವಂದ್ವ ಧರ್ಮಗಳನ್ನು ತಾಳಿಕೊಳ್ಳೋ ಯೋಗ್ಯತೆ ನಮಗಿರಬೇಕು. ಆವಾಗಲೇ ನಮ್ಮ ಆಲೋಚನಾ ಶಕ್ತಿ ಭಾಳ ಫಾಸ್ಟಾಗಿ ನಿಖರವಾಗಿ ಮುಟ್ಟಬೇಕಾದ ಗುರಿಯನ್ನು ಮುಟ್ಟುತ್ತೆ, ತಲುಪಬೇಕಾದ ಸ್ಥಳವನ್ನು ತಲುಪುತ್ತೆ. ಅದು ಚಲಿಸಬೇಕಾದ ವೇಗದಲ್ಲಿ ಹೋಗಿ ಚಲಿಸುತ್ತೆ. ವೇಗ ಇರುತ್ತಲ್ಲ, ಸ್ಪೀಡು, ಆ ಸ್ಪೀಡಲ್ಲಿ ಹೋಗುತ್ತೆ. ಎಲ್ಲ ರೀತಿಯಲ್ಲೂ ನಮಗೆ ಅದು ಸಹಕಾರ ಇರುತ್ತೆ. ಅದಕ್ಕೇನು ಬೇಕು? ಒಂದು ಗುರು, ದೈವ, ಮಾತಾಪಿತ, ಪೂರ್ವಶಕ್ತಿ, ಹಿತೈಷಬಂಧು ಹಿತಶಕ್ತಿ. ಓಂ ಶ್ರೀ ಸಿದ್ಧಿ ಬುದ್ಧಿ ಧೂಮ್ರಕೇತ ಕಲಿಗೆ ಚಿಂತಾರ ವಿದ್ಯಾ ಮಹಾಗಣಾಧ್ವರ ಶಕ್ತಿಯಿಂದ ಶ್ರೀ ಬೆಳ್ಳಿ ಮಾತಾ ದೇವಸ್ಥಾನ ಕುಮಾರಸ್ವಾಮಿ ಶಕ್ತಿವರೆಗೂ ನಮ್ಮೆಲ್ಲ ಹಿತೈಷಿ ಬ್ರಾಹ್ಮಿ ಶಕ್ತಿ, ಹರಿಶಕ್ತಿ, ಶಿವಶಕ್ತಿ ಹಾಗೂ ಸಚೇಂದ್ರಾದಿ ದೇವತಾ ಶಕ್ತಿ, ಗುರುಶಕ್ತಿ, ಪ್ರಕೃತಿ ಶಕ್ತಿ ಸಹಾಯ ನಮ್ಗೆ ಬೇಕೇ ಬೇಕು. ಇಲ್ಲಾಂದ್ರೆ ಆಗೋದಿಲ್ಲ. ನಾವು ಒಳ್ಳೆಯವರಾಗಿರ್ಬೇಕು. ತಾಳ್ಮೆ, ವಿವೇಕ, ಸದ್ಬುದ್ಧಿ, ಸುಜ್ಞಾನ, ಸಮಯ ಪ್ರಜ್ಞೆ ಇವೆಲ್ಲ ನಮ್ಮಲ್ಲಿರಬೇಕು. ಕರ್ತವ್ಯ ನಿಷ್ಠೆ ಇರಬೇಕು, ಶ್ರದ್ಧೆ ಇರಬೇಕು, ನಂಬಿಕೆ ಇರಬೇಕು. ಇಷ್ಟಿದ್ದರೆ ನಾವು ಸಕ್ಸಸ್ ಪ್ರಾಣಶಕ್ತಿನಲ್ಲಿ. ನಾವು ಮೆಸೇಜಸ್ಸನ್ನು ಕಳಿಸ್ಬೋದು. ಟೆಲಿಪತಿ ಅಂತಾರೆ ಇದನ್ನು. ಏನಂತಾರೆ? ಟೆಲಿಪತಿ. ಎಲ್ಲೋ ಇರೋರಿಗೆ ನಮ್ಮ ಮೆಸೇಜ್ ಇಲ್ಲಿಂದ. ಅಷ್ಟೇ ಅಲ್ರಿ, ಇವತ್ತು ಮೊಬೈಲು ಬೇಕಾಗಿಲ್ಲ, ಕಂಪ್ಯೂಟರ್ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ಇಲ್ಲಿಂದ ನಾವು ಅವ್ರಿಗೆ ದಾಖಲೆಗಳನ್ನು ರವಾನೆ ಮಾಡ್ಬೋದು. ನಮ್ಮ ಮೈಂಡಿಂದ ಅವ್ರ ಕಂಪ್ಯೂಟರ್ಗೆ, ಅವ್ರ ಮೊಬೈಲ್ಗೆ, ಇಲ್ಲಿಂದ ಅವ್ರ ಸ್ಯಾಟಲೈಟ್ಗಳಿಗೆ, ಆಕಾಶದಲ್ಲಿ ಬಿಟ್ಟಿರ್ತಾರಲ್ಲ ಸ್ಯಾಟಲೈಟ್ ಉಪಗ್ರಹಗಳು, ಏನು ಬೇಕಾ ಯಾಕೆ ಮಾಡ್ಬೋದು ರೀ? ನಾವು ಯಾಕೆ ಮಾಡ್ಬೋದು? ಬ್ಯಾಂಕ್ಗಳು ಯಾಕೆ ಮಾಡ್ಬೋದು? ಸ್ಯಾಟಲೈಟ್ಗಳು ಯಾಕೆ ಮಾಡ್ಬೋದು? ಆಫೀಸ್ಗಳಲ್ಲಿರೋ ಸರ್ವರ್ಗಳು ಯಾಕೆ ಮಾಡ್ಬೋದು ನಾವು ನಮ್ಮ ಮನೋಬಲದಿಂದ? ನಾನು ಸುಳ್ಳು ಹೇಳ್ತಾ ಇಲ್ಲ ನಿಮಗೆ. ಸ್ವಲ್ಪ ಆದರೂ ನಂಬಿ. ನಾನು ಹೇಳಿದ್ರಲ್ಲಿ 98% ನೀವು ನಂಬಲಿಲ್ಲ ಅಂದರೂ ಪರವಾಗಿಲ್ಲ, 2% ಆದರೂ ನಂಬಿಕೆ ಇಟ್ಕೊಂಡು ನಾನು ಹೇಳಿದ್ರಲ್ಲಿ. ಅಸಾಧ್ಯವಾದದ್ದು ಯಾವುದೂ ಇರಲ್ಲ ನಮಗೆ. ಸೃಷ್ಟಿ ಸ್ಥಿತಿ ಲಯಕರ್ತರು ನಾವೇ ಆಗ್ತೀರಿ, ಆಧಾರಭೂತರು ಕೂಡ ನಾವೇ ಆಗ್ತೀರಿ. ಅಷ್ಟು ಸಾಮರ್ಥ್ಯ ನಮ್ಮಲ್ಲಿರುತ್ತೆ. ನಾವು ಬೇರೆ ಅಲ್ಲ, ಪರಮಾತ್ಮ ಶಕ್ತಿ ಬೇರೆ ಅಲ್ಲ. ನಮ್ಮಲ್ಲಿರುವ ಎಲ್ಲವೂ, ಇದೆಲ್ಲವೂ, ಈ ಶರೀರ ಎಲ್ಲವೂ, ಈ ಜಗತ್ತಿನ ಸೃಷ್ಟಿಕರ್ತರು ಯಾರೋ, ಸ್ಥಿತಿಕರ್ತರು ಯಾರೋ ಅವ್ರದ್ದೇ ಎಲ್ಲವೂ. ಗೊತ್ತಾಯ್ತಲ್ಲ? ಇದನ್ನು ಅರ್ಥ ಮಾಡ್ಕೊಳ್ಳಿ. ಓಕೆನಾ? ಈ ವಿಡಿಯೋ ದೊಡ್ಡದಾಯಿತು ಅಂದ್ಕೊತೀನಿ. ಇಲ್ಲ ಮುಗಿಸ್ತೀನಿ. ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ಮುಂದಿನ ಭಾಗದಲ್ಲಿ ನಾವು ಪ್ರಾಣ ಹೆಂಗೆ ಹೋಗುತ್ತೆ ನಮ್ಮ ಶರೀರದಿಂದ ಆಚೆ ಹೋಗುತ್ತೆ, ಹೆಂಗೆ ಸತ್ತು ಹೋಗ್ತಾರೆ, ಅದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಇದರಲ್ಲಿ ಏನಿದ್ರು ಆಕರ್ಷಣೆ ಹಿಂಗೆ, ಟೆಲಿಪತಿ ಹಿಂಗೆ, ವಶೀಕರಣ ಹಿಂಗೆ ಅನ್ನೋದನ್ನು ನಾನು ಹೇಳ್ಕೊಟ್ಟಿದ್ದೀನಿ. ನಮ್ಮ ಯೋಗ ಶಕ್ತಿ, ಪ್ರಾಣಶಕ್ತಿ ಸಹಾಯದಿಂದಲೇ ಇವೆಲ್ಲ ಕೆಲಸ ಮಾಡೋ ಸಿದ್ಧಿಗಳು ಇನ್ನೊಂದು ಮತ್ತೊಂದು ಅಂತ ನೀವು ಇಲ್ಲಿವರೆಗೂ ತಿಳ್ಕೊಂಡಿದ್ದೀರಾ. ಓಕೆನಾ? ಇನ್ನು ಮನುಷ್ಯ ಪ್ರಾಣಿಗಳು ಹೆಂಗೆ ಸತ್ತು ಹೋಗ್ತವೆ, ಅವು ಸಾಯಕ್ಕೆ ಕಾರಣ ಏನು ಅಂತ ನೋಡೋಣ. ಓಕೆನಾ? ಮುಂದಿನ ಭಾಗದಲ್ಲಿ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹಾಕ್ಕೊಳ್ಳಿ. ಹಾಗೆ ಹಿಂದಿನ ವಿಡಿಯೋ ಒಂದಿದೆ ಪ್ರಾಣಶಕ್ತಿದು, ಅದನ್ನು ತಪ್ಪದೇ ನೋಡಿ, ನೀಟಾಗಿ ಅರ್ಥ ಆಗುತ್ತೆ. ಹಾಗೆ ಇಲ್ಲ ಆನ್ಲೈನ್ ಕ್ಲಾಸಸ್ ಇರುತ್ತೆ ನಮ್ಮಲ್ಲಿ. ಆನ್ಲೈನ್ ಕ್ಲಾಸ್ ಸೇರ್ಕೊಳ್ಳಿ, ವಿದ್ಯೆ ಕಲೀರಿ. ನೀವು ಉದ್ಧಾರ ಆಗಿ ಒಳ್ಳೆ ಆರೋಗ್ಯ ಸಂಪಾದನೆ ಮಾಡ್ಕೊಳ್ಳಿ. ವ್ಯವಹಾರದಲ್ಲಿ ಒಳ್ಳೆ ಫಿಟ್ನೆಸ್ ಸಂಪಾದನೆ ಮಾಡ್ಕೊಳ್ಳಿ. ವ್ಯವಹಾರದಲ್ಲಿ ಒಳ್ಳೆ ಫಿಟ್ನೆಸ್ ಮಾಡ್ಕೊಳ್ಳಿ. ಸಮಾಜದಲ್ಲಿ ನಿಮ್ಗೊಂದು ಒಳ್ಳೆಯ ಹೆಸರು ಇರುತ್ತೆ ಅಲ್ವಾ? ಯೋಚನೆ ಮಾಡಿ. ಓಕೆ, ನಿಮ್ಗೆ ಒಳ್ಳೆಯದಾಗಲಿ. ಯಾರ್ಯಾರು ಒಳ್ಳೆಯವರು ಅವ್ರಿಗೂ ಒಳ್ಳೆಯದಾಗಲಿ. ನಿಮ್ಮನ್ನ ಯಾರು ಇಷ್ಟಪಡ್ತಾರೆ ಒಳ್ಳೆಯವರು, ಅವ್ರಿಗೂ ಸಹ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.